ಅವಾಗಿಂದ ಆಟಾಡ್ತಾವ್ರೆ, ನಾವು ಆಟಾಡ್ತಾ ಇದ್ದೀರಿ. ಯಾಕಂದ್ರೆ ಗೊತ್ತಲ್ಲ, RX ಅಂತ ಒಂದ್ಕಿತ ಮೈಂಡಲ್ಲಿ ಸೆಟ್. ಇವು ಹೆಂಗಿದೆ ಇವು ನಾವೆಲ್ಲ ಕ್ರಾಸ್ ಮಾಡೋವಾಗ ದೊಣ್ಣೆ ಎತ್ಕೊಂಡು ಹೊಡಿಯಕ್ಕೆ ರೆಡಿ ಆಗಿದ್ದಾರೆ. ಯಾಕಂದ್ರೆ ಈ ರೋಡೆಲ್ಲ ವೀಲರ್ಗಳು ಜಾಸ್ತಿ. ಸೊ ಬರೋವಾಗ 10 ಮಿನಿಟ್ಸಿಂದ ನಮ್ಮ ಹುಡುಗರು ಕಾಯ್ತಾ ಇದ್ದೀನಿ. ಲೊಕೇಶನ್ ಚೆಕ್ಔಟ್ ಮಾಡ್ಬೋದು. ಭಯದಲ್ಲಿ ಅರ್ಧೋಗ್ತಾ ಇದೆ ನನಗೆ. ಬಟ್ ನಮ್ಮ ಹುಡುಗರ್ದು ಇನ್ನೂ ಅಡ್ರೆಸ್ಸೇ ಇಲ್ಲ. ಅಸ್ಸಲಾಮು ಅಲೈಕುಮ್. ನನ್ನ ವಿಡಿಯೋಗೆ ಸುಸ್ವಾಗತ. ನಾವು ಹೋಗ್ತಾ ಇರೋದು ಬಂದ್ಬಿಟ್ಟೆ ಚಿಕ್ಕಮಂಗ್ಳೂರು. ಸೊ ನಮ್ಮ ಬಾಯ್ಸ್ ಚೆಕ್ಔಟ್ ಮಾಡ್ಬೋದು. ವೈವೋ ಹೆಂಗಿದೆ ವೈವೋ? ಹೊಗೆ ಆಗೋಗುತ್ತೆ ಎಲ್ಲ ಹಿಂದೆ. ಸೊ ನಾವೆಲ್ಲ ಮ್ಯಾಪ್ ಎಲ್ಲ ಹಾಕೊಂಡಿದ್ದೀವಿ. ಬ್ರೋ ಇಟ್ಸ್ ಎ ನ್ಯೂ ಅಲ್ಲ, ದಿಸ್ ಈಸ್ ಓಲ್ಡ್ ಬ್ರೋ, ದಿಸ್ ಈಸ್ ಓಲ್ಡ್, ಯುವರ್ಸ್ ನ್ಯೂ. Okay, do not touch to your heart. I just joked. So heavy slow ಬಂದ್ರಿ ಅಲ್ಲಿಂದ. ಸೊ ನಾವು ಮ್ಯಾಕ್ಸಿಮಮ್ ಸ್ಪೀಡ್ ಬಂದ್ಬಿಟ್ಟು 80 to 100 ಇಟ್ಕೊಂಡಿದ್ರಿ. ಆ್ಯಂಡ್ this is our Dullari Beast Power, which I have not uploaded from 2-3 months. 2 ಇಂದ 3 months ಆಗೋಯ್ತು ನಾವು ಯಾವುದೋ ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ. ಸೊ ಬನ್ನಿ ನಮ್ದು ಇವತ್ತು ರೈಡ್ಗಳು ಅದು ಎಷ್ಟೆಷ್ಟು ಮಿನಿಟ್ ಏನೇನು ಬ್ಲಾಗ್ಸ್ ಹೋಗುತ್ತೆ ನನಗೂ ಗೊತ್ತಿಲ್ಲ. ಸೊ ಐ ಆಮ್ ಟ್ರೈಯಿಂಗ್ ಫಾರ್ ಬೋತ್ ರೈಡಿಂಗ್ ಬ್ಲಾಗ್ ಆ್ಯಂಡ್ ಡೈಲಿ ಬ್ಲಾಗ್. ಸೊ ಬನ್ನಿ ನೋಡೋಣ ಯಾವ ಥರ ಇರುತ್ತೆ. ಸೊ ನಮ್ಮ ದುಲಾರಿ ಇದೆ, ನಮ್ಮ ಜೊತೆ ನಮ್ಮ ಮಾರ್ಕೋ ಇದೆ. ಸೊ BZY ಟ್ಯೂನ್ ಅಂತ ನಮ್ಮ ಅಲಿಬೈಯದೊಂದು ಗಾಡಿ ಬಂದಿದೆ. ಆ್ಯಂಡ್ ನಮ್ಮ ಮೆರಾಜ್ ಬ್ರೋ WV58 ಡ್ಯೂಕು ಎಲ್ಲ ಇದೆ. ಸೊ ಎಂಜಾಯ್ ಮಾಡೋಣ ರೈಡ್ನ. ಸೊ ಎಂಡ್ವರೆಗೂ ನೋಡ್ತಾ ಇರಿ, ತುಂಬ ಎಂಜಾಯ್ಮೆಂಟ್ ಕೊಡ್ತೀರಿ. ಇವ್ನಿಗೆ ಹಾಕೊಬೋದಾಗಿತ್ತು, ಬಟ್ ಏನು ಮಾಡೋಣ, ಹೊಸ ಕಿಡ್ಡು, ಏನೂ ಮಾಡೋಕ್ಕಾಗಲ್ಲ. ನೋಡಿ ಹಂಗೆ ಗುರ್ಸ್ಕೊಂಡು ಹೋಗ್ತಾನೆ. ನಮ್ಗೆ ಬೇಕಾ ಒಂದು ಗೇರಲ್ಲಿ ಮೈನಸ್ ಮಾಡಿದ್ರೆ ಖತಮ್ ಆಗೋತಾನೆ. ಬಟ್ ಎಲ್ಲ ಸೊ ಗೈಸ್, ಕಾರ್ತಿಕ್ ಬ್ರೋ ಒನ್ಸ್ ಅಪಾನ್ ಅ ಟೈಮ್ ಹೇಳಿದ್ರು, ನಾನು ಮುನಿರಲ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಒಂದು ಸಿಂಗಲ್ ರೈಡಲ್ಲಿ ಹೋಗಿ. ಸೊ ಇವತ್ತು ನಮ್ಮ ಜಾಲಿ ನೋಡಿ ಬ್ರೋ, ಯಾವ ಲೆವೆಲಿಂದ ಯಾವ ಲೆವೆಲ್ಗೆ ಬರ್ತಾ ಇದ್ದೀರಿ. ಸೊ 2 ಸ್ಟೋಕು ನಮ್ಮ Z ನೋಡಿ ಹೋಗಿ ನಮ್ಮ ವಿನೋದು 135 ಬರ್ತಾ ಇದ್ದಾನೆ. ಮುಂದೆ ನಮ್ಮ GT ಹೋಗ್ತಾ ಇದೆ. ಸೊ ಇವೆಲ್ಲ ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಗೈಸ್ ಹೇಳ್ಬೇಕಂದ್ರೆ ನಿಜವಾಗ್ಲೂ. ಆ್ಯಂಡ್ ಮೇರಾಜ್ ಬ್ರೋ ಗಾಡಿ ಹಿಂದೆ ಬರ್ತಾ ಇದೆ. ಸೊ ರೋಡ್ಗಳು ಸರಿ ಇಲ್ಲ, ಗೊತ್ತಾಗ್ತಾ ಇಲ್ಲ, ಲೈಟಿಂದ ಡಿಫಾಲ್ಟ್ ಆಗ್ತಾ ಇದೆ. ಸೊ ಬ್ಲಾಗ್ ಅಂತೂ ತುಂಬ ಲಾಂಗ್ಗೆ ಹೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇಲ್ಲೊಂದು ನಮಗೆ ಟೋಲ್ ಸಿಕ್ಕಿತ್ತು. ಆ ಟೋಲ್ ಹತ್ರ ಏನಾಗೋಯ್ತು ಗೊತ್ತಾ, ಡೈರೆಕ್ಟ್ ಆಟೋಮೆಟಿಕ್ ಗೇರ್ ಮೈನಸ್ ಗೇರ್ ಪ್ಲಸ್ ಆಗ್ತಾ ಇದೆ ಟಚ್ ಆದರೆ. ಸೊ ಅಲ್ಲಿ ಬಂದು ನಾವೆಲ್ಲ ಕ್ರಾಸ್ ಮಾಡೋವಾಗ ದೊಣ್ಣೆ ಎತ್ಕೊಂಡು ಹೊಡಿಯೋಕ್ಕೆ ರೆಡಿ ಆಗಿದ್ದಾರೆ.
ಯಾಕಂದರೆ ಈ ರೋಡೆಲ್ಲ ವೀಲರ್ಗಳು ಜಾಸ್ತಿ. ಸೊ ಬರೋವಾಗ ನಮ್ಗೊಂದಿಬ್ರು ಕಾಣಿಸಿದ್ರು. ಸೊ ಅದರಿಂದ ತುಂಬ ಕಷ್ಟ ಗುರು ಈ ರೋಡಲ್ಲಿ. ಬಟ್ ರೋಡ್ ಮಾತ್ರ ಸಕ್ಕತ್ತಿಗಿದೆ, ಪೀಸಿಗಿದೆ. 80 to 90 ಆರಾಮಾಗಿ ಹೊಡಿತಾ ಇದ್ದೀನಿ. ಹೌದು, ಸಾಕು ಖುಷಿ. ಸೊ ಚೆಕ್ಔಟ್ ಮಾಡ್ಬೋದು ನಾವು. ಇನ್ನೂ 260 ಕಿಲೋಮೀಟ್ರ್ ಹೋಗ್ಬೇಕು. ಸೊ ವಿ ಆರ್ ಗೋನಾ ಟೇಕ್ ರೆಸ್ಟ್ ಫಾರ್ 150 ಕಿಲೋಮೀಟ್ರ್ ರಿಮೇನ್ ಇದ್ದರೆ ಅವಾಗ ರೆಸ್ಟ್ ತೊಗೊಳೋಣ ಅಂತ ಫಿಕ್ಸ್ ಆಗಿದ್ರಿ. ಸೊ ಬನ್ನಿ ಹೋಗ್ತಾ ಇರೋಣ. ಹೈವೇ ದೂರ ಇದೆ, ನೋಡೋಣ. ಸೊ ಚಿಕ್ಕ ಚಿಕ್ಕ ಅಪ್ಡೇಟ್ಗಳು ಕೊಟ್ಟು ಒಂದು 15 to 10 minutes ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಯಾವ ಥರ ಇದೆ ನಮ್ಮ ಬ್ಲಾಗು. ಬಟ್ ಅದಂತೂ ಸೈಕ್ ಅನಿಸ್ತು ಗುರು. ಏನು ಗುರು ದೊಣ್ಣೆಗಳು ಎತ್ಕೊಂಡವ್ರೆ ಗುರು. ಮನುಷ್ಯ ನೋಡಿಬೇಕಾ ಬೇರೆ ಏನಾನ ಮಾಡಬೇಕಾ ಗೊತ್ತಿಲ್ಲ. ಬಟ್ ಸೈಕಿಗಿದ್ರು. ಫಸ್ಟು ಮುಂದೆ ಒಬ್ಬರು ಲೈಕ್ ಅವ್ರಿಗೇನು ಗೊತ್ತಿಲ್ಲ, ಅಮ್ಮಾಯಿನ ಥರ ಒಬ್ರು ಕೂತ್ಕೊಂಡಿದ್ರು ಆಫೀಸರು. ಅದನ್ನು ಪಾಸ್ ಮಾಡಿಬಿಟ್ರೆ ಬೈ ಚಾನ್ಸು ಅದರಿಂದ ಇಬ್ಬರು ಕೂತ್ಕೊಂಡಿದ್ರು. ಸೊ ನನ್ನ ಏನು ಮಾತಾಡಿಲ್ಲ. ಕಾರ್ತಿಕ್ ಬ್ರೋಗೆ ನಿಲ್ಸಕ್ಕೆ ಟ್ರೈ ಮಾಡಿದ್ರು. ಆಮೇಲೆ ಕ್ಯಾಮ್ರಾ ನೋಡಿಬಿಟ್ಟೆ ಹಾಂ ಹೋಗು ಅಂದರು. ಸೊ ಗಾಯ್ಸ್, ಇಲ್ಲಿಂದ ನಾವು ಬ್ರೇಕ್ ತೊಗೊಂಡಿದ್ದು ಆಯಿತು. ಸೊ ನಮ್ಮ ಕಾರ್ತಿಕ್ ಬ್ರೋ ಶೆಡ್ ಎತ್ಕೊಂಡಿದ್ದಾರೆ. ನಮ್ಮದು ದುಲಾರಿ ಇಲ್ಲಿದೆ, ಮಾರ್ಕೋ ಆ್ಯಂಡ್ ಚೆಕ್ಔಟ್ ಮಾಡ್ಬೋದು. ಎಲ್ಲ ಗಾಡಿಗಳು ಇಲ್ಲೇ ಇದೆ. ಸೊ ಬನ್ನಿ ಓಡೋಣ. ಸೊ ಇನ್ನೂ ನಾವು 161 ಕಿಲೋಮೀಟ್ರ್ ಹೋಗ್ಬೇಕು. ಸಾರಿ 261 ಕಿಲೋಮೀಟ್ರು. ಸೊ ಆಯಿಲೆಲ್ಲ ಇಲ್ಲ ಇಟ್ಕೊಂಡಿದ್ರಿ. ಸೊ ನಮ್ಮ ಫೋನ್ನ ಸೆಟಪ್ ಮಾಡ್ಕೊಂಬಿಡೋಣ. ಸೊ ವೈಬ್ರೇಷನ್ಗೆ ಲೂಸ್ ಆಗೋಗ್ತಾ ಇದೆ. ಬಟ್ ಒಂಥರ ಬೆಸ್ಟು. ಒಂಥರ ಹಾಕೊಂಬಿಟ್ಟು ಚಾರ್ಜಿಂಗ್ ಆಗಿಬಿಟ್ರೆ ಆಯ್ತು ಕತೆ. ಸೊ ಬನ್ನಿ ಗೈಸ್ ಹೋಗೋಣ. ಸೊ ಬಲ್ಲೆ ಫೀಲ್ ಒಂದು ಚೆನ್ನಾಗಿದೆ. ಜಾಲಿ ಜಾಲಿ, ಫುಲ್ ಜಾಲಿ. ಬರೀ RXಗಳು. ರೈಡ್ ಮಾತ್ರ ಚೆನ್ನಾಗಿದೆ ಗೈಸ್. ನನಗಂತೂ ಹೆವಿ ಇಷ್ಟ ಆಯಿತು. ಸೊ ಇನ್ನು ಫುಲ್ ಹೈವೇನೆ. ಸೊ ಬನ್ನಿ ಗೈಸ್ ಹೋಗೋಣ. ಹೋಗಿ ನೋಡೋಣ ಯಾವ ಥರ ಇರುತ್ತೆ ನಮ್ಮ ರೈಡ್ ಇವಾಗ. ಸೊ ಗೈಸ್, ನಮ್ಮ ಜೊತೆ ಹಿಮಾಲಯನವರು ಅವಾಗಿಂದ ಆಟಾಡ್ತಾವ್ರೆ. ನಾವು ಆಟಾಡ್ತಾ ಇದ್ದೀರಿ. ಯಾಕಂದರೆ ಗೊತ್ತಲ್ಲ, RX ಅಂತ ಒಂದ್ಕಿತ ಮೈಂಡಲ್ಲಿ ಸೆಟ್ ಆಗಿಬಿಟ್ರೆ ಯಾವ ಗಾಡಿ ಜೊತೆನೂ ಆಟಾಡೋಕೆ ರೆಡಿ. ಈ ಫೀಲ್ ಇದೆ ನೋಡಿ, ಇದೇ ಒಂಥರ ಸೈಕ್ ಫೀಲು. ಹಿಮಾಲಯ ಇಬ್ರು ಸೆಟ್ರಿಂದ ಬರೋದು. ಚೆಕ್ಔಟ್ ಮಾಡ್ಬೋದು ಗಾಯ್ಸ್. ಲೈಟ್ಗಳೇ ಇಲ್ಲ. ನನ್ನ ಗಾಡಿ ಸೌಂಡು, ನನ್ನೇ ವಾಯ್ಸ್ ನನಗೆ ಕೇಳ್ತಾ ಇಲ್ಲ ಮಾತಾಡ್ತಾ ಇರೋದು. ಸೊ ಗಾಯ್ಸ್, 10 minutesಯಿಂದ ನಮ್ಮ ಹುಡುಗರು ಕಾಯ್ತಾ ಇದ್ದೀನಿ. ಲೊಕೇಶನ್ ಚೆಕ್ಔಟ್ ಮಾಡ್ಬೋದು. ಭಯದಲ್ಲಿ ಅರ್ಧೋಗ್ತಾ ಇದೆ ನನಗೆ. ಬಟ್ ನಮ್ಮ ಹುಡುಗರ್ದು ಇನ್ನೂ ಅಡ್ರೆಸ್ಸೇ ಇಲ್ಲ. ನಾನು ಹಿಮಾಲಯ ಅವ್ರ ಜೊತೆ ದಬಾಯಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ. ನಿಜವಾಗ್ಲೂ ಲೊಕೇಶನ್ ಮಾತ್ರ ಸೈಕಿಗಿದೆ. ಇದೆಲ್ಲ ಇನ್ನೂ ಅಡ್ರೆಸ್ಸೇ ಇಲ್ಲ ಗುರು. ಬೇಗ ಬರೋಲ್ಲೇ. ಗಾಯ್ಸ್, ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ರೈಡಿಂಗೇ ಗಾಯ್ಸ್. ನೋಡಿ ಗಾಯ್ಸ್, ಇನ್ನೂ ಅಡ್ರೆಸ್ ಇಲ್ಲ ನಮ್ಮ ಹುಡುಗರ್ದು. ಬೇಗ ಬರ್ರೋ. ಓ ಝಡ್ ಲೈಟ್ ಕಾಣಿಸ್ತು. ಓ ಮೆತ್ತಗೆ ಬರ್ತಾ ಇದ್ದಾರೆ ಗೈಸ್ ನಮ್ಮ ಹುಡುಗರು. ಸೊ ನಾನು ಹಿಮಾಲಯ ಅವ್ರ ಜೊತೆ ಅಟ್ಯಾಚ್ ಆದ್ನಲ್ಲ, ಸೊ ಅವ್ರಿಗೊಂಥರ ಕಾಟ ಕೊಡೋಕೆ ಮನ್ಸಾಯಿತು. ಕಾಟ ಕೊಡ್ಕೊಂಡು ಬರ್ತಾ ಇದ್ದೀನಿ ಅಲ್ಲಿಂದ.
ಯಾರೋ ಇಷ್ಟೊತ್ತಿಗೆ ಬಂದರು ಬ್ರೋ. ಇಲ್ಲೆಲ್ಲ ನಿಂತ್ಕೊಬೇಕಂದ್ರೆ ಮೀಟ್ರ್ ಆಫ್ ಆಗ್ಬೇಕಾ ಬೇಡ ಹೇಳಿ. ಫಸ್ಟೇ ಚೀತಾ ಅದು ಇದು ವಿಡಿಯೋಸ್ ಜಾಸ್ತಿ. ನಂಗೆ ದೆವ್ವ ಭಯ ಇಲ್ಲ ಗಾಯ್ಸ್. ಲೈಕ್ ಚೀತಾ ಅದು ಇದು ಎಲ್ಲಿ ಬಂದ್ಬಿಡುತ್ತೆ ಅಂತ ಅದೊಂದು ಭಯ, ಬೇರೆ ಏನೂ ಇಲ್ಲ. ಸೊ ಗಾಯ್ಸ್ ಇನ್ನೊಂದು ಶಾರ್ಟ್ ಬ್ರೇಕು ಆಗೋಯ್ತು ನಮ್ಮದು. ಸೊ ಈ ಚಳಿ ಅನ್ಎಕ್ಸ್ಪೆಕ್ಟೆಡ್ ಗಾಯ್ಸ್. ಬೇಡ ಬೇಡ ಬೇಡ. ಸೊ ನಮ್ಮ ಗಾಡಿಯಲ್ಲಿ ಲೈಕ್ ಪಿಸ್ಟನಲ್ಲಿ ಲೈಟಿಗೆ ಸೌಂಡ್ ಬಂದುಬಿಟ್ಟೆ, ಪಿಸ್ಟನ್ ರಿಂಗ್ಸಲ್ಲಿ. ಆ್ಯಂಡ್ ನಮ್ಮ ಝೆಡ್ಡಲ್ಲಿರೋ ಲೈಟು ಲೈಕ್ ಮಾರ್ಕೋ ಅಲ್ಲಿರೋ ಲೈಟು ನಾವು ದುಲಾರಿಗೆ ಹಾಕ್ಬೇಕು ನೆಕ್ಸ್ಟು. ಸೊ ಬನ್ನಿ ಹೋಗೋಣ. So this is the power of Dulari. ಲೈಟ್ಗಳಿಲ್ಲ ಗುರು, ಲೈಟ್ಗಳಿಲ್ಲ ಅಂದ್ರೆ ಬೇಜಾನ್ ಫಾಲ್ಟ್ ಆಗ್ತಾ ಇದೆ. ಲೈಟ್ಗಳು ಬೇಕಾಗಿತ್ತು ನಮಗೆ. ಬಟ್ ಸೊ ಗೈಸ್ ನಾವು ಬೆಳಗ್ಗೆ 6 ಗಂಟೆ ಆಯಿತು. ಸೊ ಇನ್ನೂ ಚೆಕ್ಔಟ್ ಮಾಡ್ಬೋದು. 114 ಕಿಲೋಮೀಟರ್ಸ್ ಇನ್ನೂ ಹೋಗ್ಬೇಕಾಗಿರೋದು. ಸೊ ಬೆಳಗ್ಗೆ ವ್ಯೂ ಚೆನ್ನಾಗಿದೆ, ಚೆಕ್ಔಟ್ ಮಾಡ್ಬೋದು. ಸೊ ನಾವು ಇವಾಗ ಇಲ್ಲಿಂದ ಓಡ್ತಾಯಿದ್ರಿ. ನಾಷ್ಟ ಎಲ್ಲ ಆಗೋಯ್ತು. ಸೊ ಇವೆಲ್ಲ ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೊಂಡಿದ್ದೀರಿ. ಬನ್ನಿ ಹೋಗೋಣ. ಈ ಕ್ಯಾನ್ ಹೊಡೆದೋಗಿಲ್ಲ ಅಂದರೆ ಸಾಕಂತ ಫೀಲ್ ಆಗ್ತಾಯಿದೆ. ಎಲ್ಲಪ್ಪ ಬೀಗ ಇಲ್ಲಿದೆ. ಸೊ ನಾವು ಮೇರಾಜ್ ಬೈ ಸ್ವಲ್ಪ ಪೆಟ್ರೋಲಲ್ಲಿ ಸ್ಟಾಕ್ ಮಾಡ್ಕೊಂಡಿದ್ರಿ ನಾವು ಒಂದು 5 ಲೀಟ್ರು. ಆ್ಯಂಡ್ ನಮ್ಮ ಮಾರ್ಕೋ ಸೆಂಟ್ರಲ್ ಸ್ವಲ್ಪ ಕೈ ಕೊಡ್ತಾಯಿದೆ. ಸ್ಟಿಕ್ಕರಿಂಗ್ ಎಲ್ಲ ಆಚೆಗೆ ಬರ್ತಾಯಿದೆ ಗೈಸ್. ಏನಾದರೂ ಮಾಡಬೇಕು. ಈ ಗಾಡಿದೇನು ಕಂಪ್ಲೇಂಟ್ ಇಲ್ಲ, ಮೆರಾಜ್ದು ಇಲ್ಲ, ಸೊ ನಮ್ಮ ದುಲಾರಿದು ಇಲ್ಲ. ಬರೀ ಇದು ಸ್ವಲ್ಪ ಫಾಲ್ಟ್ ಮಾಡ್ತಾಯಿದೆ. ಸೊ ಬನ್ನಿ ಹೋಗೋಣ. 140 ಕಿಲೋಮೀಟ್ರು. ಲೆಟ್ಸ್ ಗೋ. ಸೊ ಲೈಟ್ ಬೇಕಾಗಿರಲ್ಲ, ಆಫ್ ಇಟ್. ಸೊ ಹೋದ್ಮೇಲೆ ಗಾಡಿಗಳಿಗೆ ಮಾತ್ರ ಸರಿಯಾಗಿ ರೆಸ್ಟ್ ಕೊಡಬೇಕು ಗೈಸ್. ಆಲ್ಮೋಸ್ಟ್ 300 ಕಿಲೋಮೀಟರ್ಸ್ ಬಂದಿದ್ದೀರಿ. ಸೊ ಇನ್ಮೇಲೆ 140 ಕಿಲೋಮೀಟರ್ಸ್ ಇಲ್ಲಿಂದ. ಸೊ ಬನ್ನಿ ಗೈಸ್ ಹೋಗೋಣ. ಮುಂದೆ ಹೋಗ್ತಾ ಇದ್ದಾರೆ. ನಾವು ಸ್ವಲ್ಪ ಸಾಂಗ್ ಪ್ಲೇ ಮಾಡ್ಕೊಳೋಣ. ಒಂದೇ ರೋಡು. ಸೊ ನಮ್ಮ ಗಾಡಿಗಳಿಗೆ ಮಾತ್ರ ಸ್ವಲ್ಪ ರೆಸ್ಟ್ ಕೊಟ್ಟರೆ ಒಳ್ಳೇದಾಗುತ್ತೆ. ಏನು ಗುರು ಈ ಥರ ಎಲ್ಲ ಆಗ್ತಾ ಇದೆ. ಫುಲ್ಲು ವೈಸರ್ ಹಾಕೋಕ್ಕೆ ಆಗ್ತಾ ಇಲ್ಲ. ಟೈಟ್ ಮಾಡಿದ್ದೀನಿ. ಸೊ ದುಲಾರಿನ ಜಾಸ್ತಿ ಓಡ್ಸೋಕೆ ಆಗ್ತಾ ಇಲ್ಲ, ಆದಷ್ಟೇ ಓಡ್ಸೋಕ್ಕಾಗೋದು. ಸೊ ಎಲ್ಲರೂ ಫುಲ್ ಫಾರ್ಮಲ್ಲಿ ಬಂದುಬಿಟ್ಟಿದ್ದಾರೆ ನಾಷ್ಟ ಮಾಡಿಕೊಂಡು. ಸೊ ಬನ್ನಿ ಗೈಸ್ ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸೋಣ. ಸೊ ರೆಸಾರ್ಟಲ್ಲಿ ಹೋದ್ಮೇಲೆ ಮತ್ತೆ ಇನ್ನೊಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹೋಗಿ ಗಾಡಿಗಳಿಗೆಲ್ಲ ರೆಸ್ಟ್ ಕೊಟ್ಟು ಮಿಕ್ಕಿದ್ದು ನೋಡೋಣ ಆಮೇಲೆ. ಸೊ ನಾನು ಹೇಳೋದು ಒಂದೇ ಗೊತ್ತಲ್ಲ, ಹೆಲ್ಮೆಟ್ ಹಾಕೊಂಡು ಗಾಡಿಯನ್ನು ಓಡಿಸಿ. ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಅಲ್ಲ ಹಾಫೀಸ್ ಗಾಯ್ಸ್.